ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದು ನಿಮಿಷ ಇರಮ್ಮ. ಇಷ್ಟು ದಿನ ಈ ಮನೆಯಲ್ಲಿ ಸಂಬಳ ತಗೊಳ್ದೆ ಕೆಲಸ ಮಾಡಿದ್ಯಾ. ನಮ್ಮನೆಯವರು ಹೇಳ್ತಾ ಇದ್ರು ಅದು ನಿನ್ನ ದೊಡ್ಡ ಗುಣ. ತನು, ತಗೊಂಬ ನಿನ್ನ ಸಂಬಳ. ಅಮ್ಮ, ಖಂಡಿತ ನಂಗೆ ಇದೆಲ್ಲ ಬೇಡ. ನಾನು ಸಂಬಳಕ್ಕೋಸ್ಕರ ಇಲ್ಲಿ ಕೆಲಸ ಮಾಡಲಿಲ್ಲ. ನನಗೆ ಆಶ್ರಯ ಬೇಕಿತ್ತು, ಅದು ಸಿಕ್ತು. ಈ ಋಣನ ನಾನು ಯಾವತ್ತೂ ಮರೆಯಲ್ಲ. ಚಂದನ ಅವರೇ, ನೀವು ಸಂಬಳಕ್ಕೋಸ್ಕರ ಕೆಲಸ ಮಾಡಿಲ್ಲ ಅಂತ ನಮಗೂ ಗೊತ್ತು. ಆದರೆ ಬೇರೆ ಏನೇ ಉದ್ದೇಶ ಇದ್ರೂ ಅದನ್ನ ಇಲ್ಲಿಗೆ ಬಿಟ್ಬಿಟ್ಟು ಹೋಗಿ. ಖರ್ಚಿಗಿಟ್ಕೊಳಮ್ಮ. ದಯವಿಟ್ಟು ಬೇಡ ಅಮ್ಮ, ನಾನು ಬರ್ತೀನಿ. ಚಂದನ, ದೇವ್ರು ಒಳ್ಳೇದು ಮಾಡಿ. ಚಂದನ, ನನಗಿವಾಗ ಖುಷಿ ಆಯಿತು. ಟಿವಿ ನ್ಯೂಸಲ್ಲಿ ಬಂತು ಅಂತ ನಿನ್ನ ಮನೆಯಿಂದ ನಾನು ಆಚೆ ಕಳಿಸ್ಲಿಲ್ಲ ಚಂದನ. ನಿನ್ನ ವಿಶ್ವನ ಮಧ್ಯೆ ಏನೋ ನಡೀತಾ ಇದೆ ಅಂತ ತನು ಬಂದು ಹೇಳಿದ್ಲು. ಅದರಿಂದ ನನ್ನ ಮನಸ್ಸಲ್ಲಿ ಗೊಂದಲ ಶುರು ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಮನೆ ನೆಮ್ಮದಿ ಹೆಚ್ಚಾಗಿತ್ತು ಚಂದನ. ಅದಕ್ಕೆ ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಚಂದನ. ಈ ಗೂಬೆ ವಿಶ್ವ ನನ್ನ ಚಿನ್ನು ಮರಿನ ಎಲ್ಲಿ ಬಚ್ಚಿಟ್ಟಿರ್ಬೋದು? ಏನ್ ಅಂದ್ರೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅದು ಗೋಣಿ ಚೀಲ ತೊಳೆಯಕ್ಕೆ ಹೇಳಿದ್ರಲ್ಲ, ಆಗ್ಲೇ ತೊಳೆದಿಟ್ಟೆ. ಎಲ್ಲಿ ಒಳಗಾಕೋದು ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಏನಾದ್ರು ಕೇಳವ ಅಂತ ಕಾಯ್ತಾ ಇದ್ದೆ. ನಾನ್ ತೋರಿಸ್ತೀನಿ, ಬನ್ನಿ ಯಜಮಾನ್ರೆ. ಸರಿ, ಬಂದೆ ಬನ್ನಿ. ಬಂದೆ ಕಣಪ್ಪ. ಚಂದನಮ್ಮ, ಯಾಕೆ ಸಮೇತ ಎಲ್ಲಿ ಹೋಗ್ತಿದ್ದೀರಾ? ಅದು ಬೇರೆ ಕಡೆ ಹೋಗ್ತಿದ್ದೀನಿ ಅಣ್ಣ. ಬೇರೆ ಕಡೆ ಕೆಲಸ ಸಿಗ್ತಾನಮ್ಮ? ಒಂಥರ ಹಾಗೆ. ಎಲ್ಲಿ ಎಷ್ಟು ದಿವಸ ಋಣ ಇರುತ್ತೋ ಅಷ್ಟು ದಿವಸ ಇರೋದಷ್ಟೇ. ಸರಿ, ನಾನು ಹೋಗ್ತೀನಿ ಅಂತ ಅನ್ಬಾರ್ದಮ್ಮ, ಹೋಗಿ ಬರ್ತೀನಿ ಅಂತ ಹೇಳಮ್ಮ. ಸರಿ ಅಣ್ಣ. ನಾನು ಇಲ್ಲಿಂದ ಹೋಗ್ತಿದ್ದೀನಿ ಅಣ್ಣ. ವಾಪಸ್ ಮತ್ತೆ ಇಲ್ಲಿಗೆ ಬರಲ್ಲ. ಚಿನ್ನು ಮರಿ, ನೀವು ಇದೇ ಮನೆಯಲ್ಲಿದ್ದೀರಿ ಅಂತ ಗೊತ್ತಾಗಿದೆ. ಆದರೆ ನನ್ನ ಕಣ್ಣಿಗೆ ಬಿಡ್ತಾ ಇಲ್ವಲ್ಲ. ಒಂದ್ಸಲಿ ಒಳಗೆ ಹೋಗಿ ನೋಡಿದಿದ್ರೆ ಎಲ್ಲ ಕನ್ಫರ್ಮ್ ಆಗಿದ್ದಾರಲ್ಲ ಜಯಂತ. ಆದರೆ ಒಳಗೆ ಹೆಂಗೆ ಹೋಗೋದು? ತಾತ 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 ತಾತ, ಮನೆ ಒಳಗೆ ರೂಮ್ ಕ್ಲೀನ್ ಮಾಡುವಾಗ ಬಾ. ಮನೆ ಒಳಗೆ ರೂಮ್ ಕ್ಲೀನ್ ಮಾಡುವಾಗ ಬಾ. ಮನೆ ಒಳಗ? ಹಾ. ಓ, ಬರ್ತೀನಿ ಕಣಪ್ಪ, ಬರ್ತೀನಿ. ಹಾ, ಬನ್ನಿ. ಓ, ಚಿನ್ನು ಮರಿ, ಹಾಗಾದರೆ ನೀವಿವತ್ತು ನನ್ನ ಕೈಯಿಂದ ಮಿಸ್ ಆಗೋ ಚಾನ್ಸೇ ಇಲ್ಲ. ಐ ಆಮ್ ಕಮಿಂಗ್ ಟು ಸಿ ಯು ಸೂನ್. ಅತ್ತೆ, ನಾವು ಚಂದನ ಅವ್ರನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ವಿ. ಆದರೆ ಅವ್ರು ನಮ್ಗೇನು ಹೇಳ್ದೆ ಹೊರಟೇ ಬಿಟ್ರಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಮ್ಮ. ಅಲ್ಲ, ಅವಳು ಹಿನ್ನೆಲೆ ಕೇಳಿದೆ ತಪ್ಪಾಗೋಯ್ತಾ? ಅಷ್ಟಕ್ಕೆ ಗಾಬರಿಯಾಗಿ ಹೊರಟ್ಬಿಟ್ಲಲ್ಲ. ನನ್ಗನ್ಸುತ್ತೆ
ಅವಳು ಯಾವುದೋ ದೊಡ್ಡ ಸಮಸ್ಯೆನಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ. ನನಗೇನು ಹಾಗನ್ಸಲ್ಲ ಅತ್ತೆ. ಅಕಸ್ಮಾತಾಗಿ ಹಾಗಿದ್ರು ನಮ್ಮ ಹತ್ರ ಹೇಳ್ಕೊಬೋದಿತ್ತಲ್ವಾ? ನೀವಿದ್ದೀರಾ, ಮಾವ ಇದ್ರು, ನಾವೆಲ್ಲರೂ ಸೇರ್ಕೊಂಡು ಸಾಲ್ವ್ ಮಾಡ್ಬೋದಿತ್ತು ತಾನೆ. ಹೌದು ತನು. ಅತ್ತೆ, ಒಂದು ಆ್ಯಂಗಲಿಂದ ಈ ರೀತಿ ಯೋಚನೆ ಮಾಡೋದು ಸರಿ, ಆದರೆ ಇನ್ನೊಂದು ಆ್ಯಂಗಲಿಂದ ಯೋಚನೆ ಮಾಡಿ. ಈ ರೀತಿ ಒಳ್ಳೆಯವ್ರ ಥರ ನಂಬಿಸಿ ಕತ್ಕುಯ್ಯೋರೇ ಜಾಸ್ತಿ ಇದ್ದಾರೆ. ಹಾಗೆ ಹೆಲ್ಪ್ ಮಾಡೋ ಥರ ಬಿಲ್ಡಪ್ ಕೊಡೋ ಅಂಥವ್ರು ಜಾಸ್ತಿ ಜನ ಇದ್ದಾರೆ. ಹೀಗಿರುವಾಗ ನಾವು ಮಾಡಿರೋದೇ ಸರಿಯಾಗಿದೆ. ಇವಾಗ ಅವರೇ ಹೋಗಾಯ್ತು, ನಾವು ಅವ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಐತೆ? ಹೇ, ಯಾರಪ್ಪ ನೀನು? ಅಮ್ಮವ್ರೆ, ನನಗೆ ಕೆಲಸದವನು ರೂಮ್ ಕ್ಲೀನ್ ಮಾಡ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಬಂದಿವ್ನಿ. ಆದ್ರೆ ಇದಕ್ಕೆ ಮುಂಚೆ ನೀನು ಈ ಮನೇಲಿ ನೋಡೇ ಇಲ್ವಲ್ಲ? ಅಮ್ಮವ್ರೆ, ಇವತ್ತಿಂದ ಕೆಲಸ ಸೇರ್ಕೊಂಡವ್ರೆ, ನಾಗಣ್ಣ ಸೇರಿಸ್ಕೊಂಡವ್ರೆ. ಓ, ನಾಗಣ್ಣ ಕಳ್ಸದ್ನಾ? ಸರಿ ನೋಡು, ಆ ಮೇಲ್ಗಡೆ ರೂಮ್ ಇದೆಯಲ್ಲ ಅದನ್ನ ಕ್ಲೀನ್ ಮಾಡಿಸ್ಬಿಡು. ಯಾವ ಕಡೆ? ಈ ಕಡೆಗೆ ಹೋಗ್ಬೇಕಾ? ಬನ್ನಿ ತಾತ, ತೋರಿಸ್ತೀನಿ. ಅಲ್ಕನಪ್ಪ, ಏಟ್ ದೊಡ್ಡ ಮನೆಯಾಗೆ ಒಬ್ಬ ಕೆಲಸದವ್ರು ಇಲ್ವಾ? ನಾನು ಯಾಕೆ ಕೇಳಿದೆ ಅಂತಂದ್ರೆ, ನಮ್ಮಂಥವ್ರನ್ನೆಲ್ಲ ಇವು ದೊಡ್ಡವರು ಮನೆ ಒಳಕ್ಕೆ ಬಿಟ್ಕೊಳಕ್ಕಲ್ಲ ಅಂಥದ್ರಲ್ಲಿ ನನ್ನೆಯ ರೂಮ್ ಕ್ಲೀನ್ ಮಾಡಿ ಅಂತ ಕರೆದವ್ರಲ್ಲ, ಅದಕ್ಕೆ. ಒಂದು ಹುಡುಗಿ ಇದ್ಲು ತಾತ, ಈಗ ತಾನೇ ಓದ್ಲು, ಕೆಲಸ ಬಿಟ್ಲಂತೆ. ಈ ಮನೆಯವರೇ ಕಳಗಿಸ್ಬಿಟ್ರಾ? ಅದೆಲ್ಲ ನಮ್ಗೆ ಯಾಕೆ ಹೇಳ್ತಾರೆ ತಾತ? ಆದ್ರೆ ಆ ಹುಡುಗಿ ತುಂಬಾ ಒಳ್ಳೆಯವಳು. ಎದುರು ಸಿಕ್ತಾಗೆಲ್ಲ ಬಾಯಿ ತುಂಬ ಅಣ್ಣ ಅಣ್ಣ ಅನ್ನೋಳು. ಹೆಣ್ಮಗಿ ಹೆಸರೇನು? ಚಂದನ ಅಂತ ತಾತ. ಚಂದನ. ನೀವು ಬಂದ್ಕಿಂತ ತುಂಬಾ ಮಾತಾಡ್ತಿದ್ದೀವಿ ತಾತ. ಅಲ್ಲಿ ಹೋಗ ರೂಮ್ ಕ್ಲೀನ್ ಮಾಡು, ನಾನು ಟೆರೆಸ್ ಕ್ಲೀನ್ ಮಾಡ್ತೀನಿ. ಸರ್ಕನಪ್ಪ, ಓ ಹಾ. ಎಷ್ಟು ಹುಡುಕಿದ್ರು ಕಂಡು ಸಿಗ್ತಾ ಇಲ್ವಲ್ಲ. ಜಯಂತ, ಅಕಸ್ಮಾತ್ ಏನಾದರೂ ಈ ಚಂದನ ಅನ್ನೋ ಹೆಂಗಸೆ ಚಿನ್ನುಮರಿಯಾಗಿದ್ರೆ? ಲಕ್ಷ್ಮೀ